ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೋತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಿಂಪಲ್ಲಾಗಿ ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ. ಹೇಗೆ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತಿದ್ದೀನಿ ನೋಡಿ. ಸಿಂಪಲ್ಲಾಗಿ ಒಂದು ಕುಕ್ಕರ್ ಇಟ್ಟು ಎಣ್ಣೆ ಹಾಕಿ ಸ್ವಲ್ಪ ಮಸಾಲೆ ಐಟಮ್ಸ್ ಎಲ್ಲ ಸ್ಟಾರ್ ಹೂವು ಏನೇನಿರುತ್ತೆ ಎಲ್ಲ ಹಾಕ್ಬೋದು. ಬಟ್ ನನ್ನ ಹತ್ರ ಇದ್ದಿದ್ದನ್ನು ಹಾಕಿದ್ದೀನಿ. ಪಲಾವ್ ಎಲೆ ಮತ್ತು ಸ್ಟಾರ್ ಹೂವು ಹೇಳ್ತಾರಲ್ಲ ಅದು ಹಾಕಿ ಶುಂಠಿ ಬೆಳ್ಳುಳ್ಳಿನ ಚೆಚ್ಚಿಟ್ಕೊಂಡಿದ್ದೆ ಸಣ್ಣಕ್ಕೆ, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ಒಂದು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ. ಅಂದರೆ ಇಲ್ಲಿ ಇದು ನಾಟಿ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ. ಯಾವುದೇ ಖಾರ ರುಬ್ಬೋಗಿಲ್ಲ, ಮಸಾಲೆ ರುಬ್ಬಂಗಿಲ್ಲ, ಏನಿಲ್ಲ. ಸಿಂಪಲ್ಲಾಗಿ ಸೂಪರಾಗಿ ಆಗುತ್ತೆ ನೋಡಿ ನೀವು. ಈಗ ಕರಿಬೇವು ಎಲ್ಲ ಹಾಕಿದ ಮೇಲೆ ಸ್ವಲ್ಪ ಚಕ್ಕೆ ಪುಡಿ ಮತ್ತು ಒಂದು ಚಿಟಿಕೆ ಅಷ್ಟು ಲವಂಗ ಪುಡಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಫ್ರೈ ಆದಮೇಲೆ ಹೆಚ್ಚಿಟ್ಕೊಂಡಿರೋಂಥ 3 ಟೊಮೊಟೊನ ಹಾಕ್ಕೊಂಡಿದ್ದೀನಿ. ಉದ್ದುದ್ದಕ್ಕೆ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ನನಗೆ ಯಾವಾಗಲೂ ಟೊಮೊಟೊನ ನಾನು ಇದೇ ಥರ ಕಟ್ ಮಾಡಿ ಇಟ್ಕೊಳ್ಳೋದು, ಸಣ್ಣಕ್ಕೆಲ್ಲ ಹೆಚ್ಚೋದಿಲ್ಲ. ಇನ್ನೂ ಬೇಕಾದರೆ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊತೀನಿ ಒಂದೊಂದು ಟೈಮು, ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅಷ್ಟೇ. ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ. ನಿಜವಾಗ್ಲೂ ಟೊಮೊಟೊ ಬಾತ್ ಅಂತೂ ಸೂಪರಾಗಿರುತ್ತೆ. ಬಟಾಣಿ ನೆನೆಸಿಲ್ಲ ನಾನು ಇವತ್ತು, ಅವರೆಕಾಳು ಸುಳಿದಿರೋ ಅವರೆಕಾಳಿತ್ತು, ಅವರೆಕಾಳಲ್ಲಿ ಮಾಡ್ತಾ ಇದ್ದೀನಿ. ಸಖತ್ತಾಗಿರುತ್ತೆ ಮಾತ್ರ. ಅವರೆಕಾಳು ಉಪ್ಪಿಟ್ಟು, ಅವರೆಕಾಳು ಟೊಮೊಟೊ ಬಾತ್ ಇದೆಲ್ಲ ಸಖತ್ತಾಗಿರುತ್ತೆ. ಇವಾಗ ಅವರೆಕಾಳನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಸ್ವಲ್ಪನೇ ಆ್ಯಡ್ ಮಾಡ್ಕೊಂಡಿದ್ದೀನಿ, ಒಂದು ಅರ್ಧ ಬೌಲಷ್ಟು ಅಷ್ಟೇ. ನಾವು ಮಾಡ್ತಿರೋದು ಇವತ್ತು ಭಾನುವಾರ ಆಗಿರೋದ್ರಿಂದ ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ. ತಿಂಡಿಗೆ ಮಾಡ್ತಿದ್ದೀನಿ ಅಷ್ಟೇ. ಇವಾಗ ಖಾರದ ಪುಡಿ ಮತ್ತು ಧನಿಯಾದ ಪುಡಿ, ಅಂದರೆ ನಮ್ಮ ಕಡೆ ಸಾಂಬಾರು ಪುಡಿ ನಾನು ಕೆಲವು ಹಳೆ ಚಾನಲಲ್ಲಿ ತೋರಿಸಿದ್ದೀನಿ. ಸಾಂಬಾರು ಪುಡಿ ಮಾಡಿಸಿಟ್ಕೊಂಡಿರ್ತೀವಲ್ಲ, 1 ಸ್ಪೂನ್ ಅದನ್ನು ಹಾಕ್ಕೊಂಡಿದ್ದೀನಿ. ಫ್ರೈ ಮಾಡಿಕೊಂಡು ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಂಡಿದ್ದೀನಿ ಕಲ್ಲರಿಗೆ ಅಷ್ಟೇ. ಸೂಪರಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ. ಇದೆಲ್ಲ ಫ್ರೈ ಆಗಬೇಕು, ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕು ನೋಡಿ. ಇವಾಗ ಈ ಥರ ಆಗಿದೆಯಲ್ಲ, ಇಷ್ಟು ಆದರೆ ಸಾಕು. ಇವಾಗ ನಾನು 2 ಗ್ಲಾಸ್ ಅಕ್ಕಿನ ತೊಳೆದು ಇಟ್ಕೊಂಡಿದ್ದೆ. ಒಂದು 10 ನಿಮಿಷ ನೆನೆಸಿಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಈಗ ಅದನ್ನು ಹಾಕ್ತಾಯಿದ್ದೀನಿ. ಅಕ್ಕಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಆ ಮಸಾಲೆ ಎಲ್ಲ ಹಿಡಿಬೇಕು. ಇನ್ನು ತಪ್ಪಲಿಲಿ ಮಾಡೋದಾದರೆ ಈ ಅಕ್ಕಿ ಬದಲು ನೀರು ಹಾಕಿ ಆದಮೇಲೆ ಅಕ್ಕಿನ ಹಾಕಿ ಆಮೇಲೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇಲ್ಲ ಕುಕ್ಕರಲ್ಲಿ ಮಾಡ್ತೀವಿ ಅನ್ನೋದಾದರೆ ಈ ಥರ ಮಸಾಲೆ ಹಿಡಿಯೋ ಥರ ಅಕ್ಕಿನ ಹಾಕಿ ಚೆನ್ನಾಗಿ ಮಸಾಲೆ ಹಿಡಿದ ಮೇಲೆ ನೀರು ಹಾಕಿದ್ರೆ ತುಂಬಾ ಒಳ್ಳೆಯದು. ಕೆಲವೊಬ್ರು ಹೇಳ್ತಿರ್ತಾರೆ ಹಂಗಲ್ಲ, ಅಕ್ಕಿ ನೀರು ಕುದ್ದಾದ್ಮೇಲೆ ತಾನೇ ಅಕ್ಕಿ ಹಾಕಬೇಕು ಅಂತ. ನೋವೇ ಈ ಥರ ಹಾಕ್ಬೋದು, ಚೆನ್ನಾಗಿರುತ್ತೆ. ಮಸಾಲೆ ಜೊತೆಗೆ ಅಕ್ಕಿ ಹಾಕಿ ಮಸಾಲೆ ಹಿಡಿದ ಮೇಲೆ ನೀರು ಹಾಕಿ ವಿಷಲ್ ಕೂಗಿಸೋದ್ರಿಂದ ಒಂದು ಕುದಿಸ್ಬೇಕು. ಆವಾಗ ಚೆನ್ನಾಗಿ ಬರುತ್ತೆ ಟೊಮೊಟೊ ಬಾತು. ಬೇಕಾದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಥರ ನಿಜವಾಗ್ಲೂ ಚೆನ್ನಾಗಿತ್ತು. ಪಕ್ಕದ ಮನೆ ಅಕ್ಕಂಗೂ ಕೂಡ ಕೊಟ್ಟಿದ್ದೆ, ಅಕ್ಕ ಟೇಸ್ಟ್ ನೋಡಿ ನೀವು ಅಂತ ಹೇಳಿ. ಅಕ್ಕ ತುಂಬಾ ಚೆನ್ನಾಗಿದೆ ಅಮ್ಮ ಅಂತ ಹೇಳಿ ಅವರು ಕೂಡ ಟ್ರೈ ಮಾಡಿದ್ರು. ನಮ್ಮ ಪಕ್ಕದಲ್ಲೇ ನೀರನ್ನು ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೆ, ನೀರು ಹಾಕ್ತಾ ಇದ್ದೀನಿ. ನಾನು ಅಳತೆಲಿ ಹಾಕೋದಿಲ್ಲ, ನಾನು ಕಣ್ಣಳ್ತೆಲೇ ಹಾಕ್ತೀನಿ. ಆದರೂ ಕೂಡ ಸೂಪರಾಗಿ ಬರುತ್ತೆ. ನನಗೆ ಅಭ್ಯಾಸ ಇದೆ ಕಣ್ಣಳ್ತೆ. ನಾನು ಯಾವುದೇ ಕಾರಣಕ್ಕೂ ಕೂಡ ಯಾವತ್ತೂ ನಾನು ಅಳತೆ ಮಾಡಿ ಹಾಕೋದಿಲ್ಲ, ನನಗೆ ಕಣ್ಣಳ್ತೆಲೇ ಅಭ್ಯಾಸ ಆಗಿದೆ. ಈಗ ನೀರು ಹಾಕ್ಕೊಂಡಿದ್ದೀನಿ. ಇದು ಗ್ಲಾಸ್ ಅಳತೆಲಿ ಹೇಳ್ಬೇಕಾದ್ರೆ 2 ಗ್ಲಾಸ್ ಅಕ್ಕಿಗೆ 3.5 ಗ್ಲಾಸ್ ಅಷ್ಟು ನೀರು ಹಾಕಿ ಚೆನ್ನಾಗಿ ಬರುತ್ತೆ ಉರುಡಿಯಾಗಿ. ಈಗ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನಾನ ಹಾಕ್ತಾಯಿದ್ದೀನಿ. ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಕ್ಕೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಈಗ ಒಂದು ಕುದಿಬೇಕು, ಚೆನ್ನಾಗಿ ಕುದ್ರೇ ಅದು ಟೇಸ್ಟ್ ಬರೋದು. ಈಗ ಉಪ್ಪು ಆ್ಯಡ್ ಮಾಡ್ಕೊತೀನಿ. ಉಪ್ಪು ನೋಡಿ ಹಾಕ್ಕೊಳ್ಳಿ, ಯಾಕೆಂದರೆ ಖಾರ ರುಬ್ಬಿರಲ್ಲ ಏನಿಲ್ಲ ಅಲ್ವಾ. ಚೆನ್ನಾಗಿ ಸ್ವಲ್ಪನೇ ಉಪ್ಪು ಹಾಕಿದ್ರೂ ಕೂಡ ಆಗುತ್ತೆ. ಈಗ ಖಾರ ರುಬ್ಬಿದ್ರೆ ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಈಗ ಉಪ್ಪು ಈ ಟೈಮಲ್ಲಿ ಉಪ್ಪೆಲ್ಲ ನೋಡ್ಕೋಬೋದು ಕುದಿಯೋ ಟೈಮಲ್ಲಿ. ವಿಷಲ್ ಕೂಗಿದೆ. ಈಗ ಟೊಮೊಟೊ ಬಾತ್ ಕೂಡ ರೆಡಿಯಾಗಿದೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಸಿಕ್ಕಾಬಟ್ಟೆ ಸೂಪರಾಗಿ ಬಂದಿತ್ತು. ಒಂದೇ ಒಂದ್ಸಲ ಈ ಥರ ಟೇಸ್ಟ್ ಮಾಡಿ ನೋಡಿ. ಕೆಲವೊಬ್ರು ಕಾಯೆಲ್ಲ ಹಾಕಿ ಮಾಡ್ತಾರೆ, ಕಾಯೆಲ್ಲ ಹಾಕಿದ್ರೆ ಇನ್ನೊಂದು ಥರ ಟೇಸ್ಟ್ ಕೊಡುತ್ತೆ. ಅದು ಕಾಯಿ ಹಾಕ್ದಲೇ ಮಾಡಿದ್ರೆ ಇದು ಒಂಥರ ಪಕ್ಕಾ ರೋಡ್ ಸೈಡ್ ಸಿಗುತ್ತಲ್ಲ, ರೈಸ್ ಬಾತು ಟೊಮೊಟೊ ಬಾತ್ ಅಂತ ಏನಾರು ಹೇಳ್ತಾರಲ್ಲ, ಆ ಥರ ಟೇಸ್ಟ್ ಕೊಡುತ್ತೆ. ಇದು ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ಇದ್ರ ಜೊತೆಗಂತೂ ಮೊಸರು ಬಜ್ಜಿನೋ ಅಥವಾ ಚಟ್ನಿನೋ ಇದ್ರೆ ಅಂತೂ ಸಖತ್ತಾಗಿರುತ್ತೆ. ಬಟ್ ನನಗೆ ಆ ಫೀಲ್ ಹೋಗ್ಬಿಡುತ್ತೆ ಅಂತ ಹೇಳಿ ನಾನು ಮೊಸರು ಬಜ್ಜಿ ಎಲ್ಲ ಹಾಕ್ಕೊಳ್ಳೋದು, ಹಂಗೆ ತಿಂತೀನಿ. ನಾನು ವಿಡಿಯೋ ಮಾಡ್ಕೊತಿರೋದು, ಏನು ಫೋನ್ ನೋಡ್ತೀರ? ಬಾರ ಇಲ್ಲಿ, ಬೇಡ ಬಂದರೆ ಹೊಡಿತೀನಿ. ಹೋಗ್ಬೇಡ ಅಂತ ಹೇಳ್ದೆ ತಾನೇ ನಾನು. ಎಲ್ಲಿ ಬತ್ತಿತ್ತಪ್ಪ? ಕಿಟಕಿ ಒಳಗೆ ಗಾಸ್ ಬತ್ತಿತ್ತ? ಅದಕ್ಕೆ ಬಾಗ್ಲಾಗ್ತಾ? ಹಾಂ ಮುತ್ಕೊಡಲ್ಲ. ಅಮ್ಮ ನಾನು ಅಮ್ಮ ನಾನು ನಾನು 2 ಬಾತ್ ಮಾಡ್ತೀನಿ.
ಅಯ್ಯೋ ಅಯ್ಯೋ ಸುಂದರ. ಯಾರು ಸುಂದರ? ಇಲ್ಲ ಅವನ್ನೆಲ್ಲ ಮುಟ್ಟಂಗಿಲ್ಲ, ಅದು ಬರೀ ಅದ್ರಲ್ಲಿ ಏನೂ ಇಲ್ಲ. ಇದು ನೋಡು ಫಿಶ್. ಹೌದಾ? ನಿನ್ನೆ ಹಿಂಬಾಲಿಸ್ಕೊಂಬತ್ತ ಇದೆಯಾ? ದೊಡ್ಡ ಮೀನು. ಇಲ್ಲಿ ಬ್ಲಾಕ್ ಏನೋ ತಿಂತೈತೆ ನೋಡಲ್ಲಿ, ಏನೋ ತಿಂತೈತೆ. ನೋಡ್ದಾ ಅದ್ರ ಮುಖ ಹೆಂಗೆ ಒತ್ತುತ್ತೈತೆ ಅಂತ, ಏನೋ ತಿಂತೈತೆ. ಇನ್ನು ಇವತ್ತು ಕೂಡ ಪಾರ್ಕಿಗೆ ಕರ್ಕೊಂಡು ಹೋಗಿದ್ದೆ. ಬರ್ತಾ ಫಿಶ್ ಅಕ್ವೇರಿಯಂ ನೋಡ್ಕೊಬಂದ್ವಿ. ನಿಜವಾಗ್ಲೂ ಸಖತ್ತಾಗಿರುತ್ತೆ. ಯಾವಾಗಲೂ ಪಾರ್ಕಿಗೆ ಹೋದರೆ ಮಾತ್ರ ಇದಂತೂ ಮಿಸ್ ಮಾಡೋದೇ ಇಲ್ಲ. ಎಷ್ಟು ಚೆನ್ನಾಗಿ ದೊಡ್ಡ ಮೀನುಗಳೆಲ್ಲ ಇರ್ತಾ ಗೊತ್ತಾ, ಫುಲ್ ಬ್ಲಾಕು, ಏನೋ ಒಂಥರ ಹಾವು ಥರ ಮೀನುಗಳೆಲ್ಲ ಇರುತ್ತೆ. ಒಳಗಡೆನೂ ಅಷ್ಟೇ. ಪುನರ್ ಒಳಗಡೆ ಹೋಗಿ ನೋಡ್ಕೊಬರ್ತಾನೆ, ನಾನು ಹೋಗಲ್ಲ. ಇವಾಗ ಬಂದಮೇಲೆ ಯಾಕೋ ಮೈ ಬಿಸಿ ಆದಂಗಿತ್ತು. ಯಾಕೋ ಇದನ್ನೇನಂತಾರಪ್ಪ ಜ್ವರ ಚೆಕ್ ಮಾಡೋದು? ಥರ್ಮೋಮೀಟರ್. ತಡಿಯೋ, ಚೆಕ್ ಆಗಲಿ ಅದು. ಕೈ ಇರ್ಕಿಸ್ಕೊಂತೀಯ? ಸುಮ್ಮನೆ ಇರೋ ಒಂದು ನಿಮಿಷ. ಸೊ 97.8 ಇದೆ. ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು. ಮತ್ತೆ ಇನ್ನೊಂದ್ಸಲ ಚೆಕ್ ಮಾಡಿದ್ರೆ 100.2 ಇತ್ತು. ಸೊ ಹೆಂಗಾರ ಆಗಲಿ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗಿ ಕಿವಿ ಫ್ರೂಟ್ ತಂದು ತಿನ್ನಿಸ್ತಾ ಇದ್ದೀನಿ. ಏನಾಯ್ತು ಮಗನೇ? ತಿನ್ನು ಹೋಗ್ಕೊಂಡು ನಡಿ, ಕೂತ್ಕೊಂಡು ತಿನ್ನು. ಪೂರ್ತಿ ಖಾಲಿ ಮಾಡಬೇಕು ಆಯ್ತಾ? ಜ್ವರ ಬಿಡಬೇಕು ಅಂದರೆ ತಿನ್ನಬೇಕು ಮಗನೇ, ಆಯಿತಾ? ಫಸ್ಟ್ ಟೈಮ್ ಚೆಕ್ ಮಾಡಿದಾಗ 97 ಇತ್ತು, ಮತ್ತೆ ಚೆಕ್ ಮಾಡಿದಾಗ 100.2 ಇತ್ತು. ಸೊ ಹೆಂಗಾರ ಆಗಲಿ ಅಂತ ಹೇಳ್ಬಿಟ್ಟು ಕಿವಿ ಫ್ರೂಟ್ ಕಟ್ ಮಾಡಿ ಕೊಟ್ಟಿದ್ದೀನಿ. ಹಾಗೆ ಮನೇಲಿ ಸ್ಟಾಕ್ ಸಿರಪ್ ಕೂಡ ಇರುತ್ತೆ, ಅಂದರೆ ಹೊಸದು ನಾನು ತಂದಿಟ್ಕೊಂಡಿರ್ತೀನಿ ಯಾವಾಗಲೂ. ಏಕೆಂದರೆ ಮಕ್ಕಳಿದ್ದ ಮನೇಲಿ ಯಾವಾಗ ಏನು ಕಾಯಿಲೆ ಆಗುತ್ತೆ ಅಥವಾ ಏನು ಜ್ವರ ಬರುತ್ತೆ, ನೆಗಡಿ ಆಗುತ್ತೆ ಅಂತ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಯಾವಾಗಲೂ ಒಂದು ಸ್ಟಾಕ್ ಇಟ್ಕೊಂಡಿರಿ ಹೊಸದು. ಯಾವಾಗಲೂ ಅದನ್ನು ಎಕ್ಸ್ಪೈರಿ ಡೇಟ್ ನೋಡಿ ಹಾಕಿ ಮಕ್ಕಳಿಗೆ. ಸೊ ಮತ್ತು ಈಗ ಸಿರಪ್ ಹಾಕಿ ಸ್ವಲ್ಪ ಕಿವಿ ಫ್ರೂಟ್ ಕೊಟ್ಟಿದ್ದೀನಿ. ಇವತ್ತಿನ ಬ್ಲಾಗ್ ಕೂಡ ಎಂಡ್ ಮಾಡೋ ಟೈಮ್ ಬಂತು. ಮತ್ತು ನಾಳಿನ ಬ್ಲಾಗಲ್ಲಿ ನಾನು ಪೂರ್ತಿ ಜ್ವರ ಬಂದಾಗ ಯಾವ ಥರ ಕೇರ್ ಮಾಡ್ತೀನಿ ಅನ್ನೋದನ್ನು ಬ್ಲಾಗ್ ಮಾಡಿದ್ದೀನಿ. ಸೊ ನಾಳೆ ಅಪ್ಲೋಡ್ ಆಗುತ್ತೆ, ದಯವಿಟ್ಟು ಮಿಸ್ ಮಾಡದೆ ನೋಡಿ ಆಯಿತಾ? ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.